ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಯಾರಿಗೆಲ್ಲ ಸರ್ಕಾರಿ ಕೆಲಸ ಸಿಗುತ್ತೆ, ಯಾವ ಜಾತಕದಲ್ಲಿ ಯಾವ ಯೋಗಗಳಿದ್ದರೆ, ಹೇಗೆಲ್ಲ ಗ್ರಹಗಳ ಸ್ಥಾನ ಇದ್ದಾಗ ನಮಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತಕ್ಕಂಥ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಹಾಗೆ ಕುಂಡಲಿಯಲ್ಲಿ ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರಿ ಕೆಲಸಗಳು ನಮಗೆ ಸಿಗುತ್ತಾ ಅಥವಾ ನಮ್ಮ ಮಕ್ಕಳಿಗೆ ಸಿಗುತ್ತಾ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಅದು ಹೇಗೆ ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಗೌರ್ಮೆಂಟ್ ಜಾಬ್ ಯೋಗವನ್ನು ಜಾತಕದಲ್ಲಿ ಹೇಗೆ ನೋಡೋದು, ಯಾವೆಲ್ಲ ಯೋಗಗಳಿದ್ದರೆ ನಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಗ್ರಹಗಳ ಸ್ಥಾನ ಹೇಗಿರಬೇಕು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ. ಮೊದಲನೇದಾಗಿ ದಶಮ ಭಾವ ಅಂದರೆ ನೋಡಿ, 1 2 3 4 5 6 7 8 9 10 ಜಾತಕದಲ್ಲಿ ಅಥವಾ ಕುಂಡಲಿಯಲ್ಲಿ 10ನೇ ಮನೆ ನಮಗೆ ವೃತ್ತಿ, ಉದ್ಯೋಗ, ಕಾರ್ಯಕ್ಷೇತ್ರವನ್ನು ಸೂಚಿಸುವಂಥ ಸ್ಥಾನವನ್ನು ಹೊಂದಿದೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಕೆಲಸ ಅಥವಾ ಯಾವುದೇ ಕೆಲಸ ಇರ್ಬೋದು, ಬಟ್ ಇಲ್ಲಿ ಸರ್ಕಾರಿ ಉದ್ಯೋಗದ ಬಗ್ಗೆ ಮಾತ್ರ ತಿಳಿಯೋಣ. ಸರ್ಕಾರಿ ಕೆಲಸಕ್ಕೆ ಮೊದಲನೇದಾಗಿ 10ನೇ ಮನೆಯನ್ನು ನೋಡಬೇಕು. 10ನೇ ಮನೆ ಚೆನ್ನಾಗಿದೆಯಾ, ಯಾವ ಗ್ರಹ ಸ್ಥಿತವಾಗಿದೆ, ಯಾವ ಗ್ರಹ ಇದೆ ಅಂಥೇಳಿ, ಯಾವ ಗ್ರಹಗಳು ಯುತಿಯನ್ನು ಹೊಂದಿದೆ ಅಂತೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ 10ನೇ ಮನೆಯನ್ನು ಮೊದಲನೇದಾಗಿ ನಾವು ನೋಡಬೇಕು. ಇಲ್ಲೇನಾದರೂ ನಿಮಗೆ ಕರ್ಮಕಾರಕ ಶನಿ ಕರ್ಮಕಾರಕ ಅಂದರೆ ಗುರು ಪುತ್ರಕಾರಕ ಅಲ್ವಾ. ಹಾಗಾಗಿ ಕರ್ಮಕಾರಕ ಅಂದ್ರೇನು, ಕೆಲಸವನ್ನು ಸೂಚಿಸುವಂಥವನು. ಹಾಗಾಗಿ 10ನೇ ಮನೆಯಲ್ಲಿ ಏನಾದರೂ ನಿಮಗೆ ಶನಿ, ಗುರು, ಯಾಕೆಂದರೆ ಗುರು ಅವನು ಬಹಳ ಶುಭ ಗ್ರಹ. ಹಾಗಾಗಿ ಗುರು ಅಥವಾ ಶನಿ ಅಥವಾ ಇಲ್ಲೇನಾದರೂ ಸೂರ್ಯ, ಈ 3 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹವಾದರೂ ಉಚ್ಚನಾಗಿ 10ನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ 100% ನಿಮಗೆ ಗೌರ್ಮೆಂಟ್ ಉದ್ಯೋಗ ಸಿಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು. ಹಾಗೆ ನಂತರ ಇದರ ಜೊತೆಗೆ ಇಲ್ಲಿ ತಿಳ್ಕೊಂಡವಲ್ಲ, 10ನೇ ಮನೆಯಲ್ಲಿ ನಿಮಗೇನಾದರೂ ಶನಿ, ಗುರು ಅಥವಾ ಸೂರ್ಯ, ಈ 3 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹವಾದರೂ ನಿಮಗೆ ಉಚ್ಚ ಕ್ಷೇತ್ರನಾಗಿ 10ನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ನಿಮಗೆ 100% ಸರ್ಕಾರಿ ಉದ್ಯೋಗ ದೊರೀತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಪ್ರಮುಖವಾದಂಥ ಗ್ರಹ ಯಾವುದಪ್ಪ ಅಂತಂದರೆ ಚಂದ್ರ. ಜಾತಕದಲ್ಲಿ ಚಂದ್ರನೂ ಸಹ ಚೆನ್ನಾಗಿರಬೇಕು. ಯಾಕೆಂದರೆ ಅದು ಜನರ ಸೇವೆ ಮತ್ತು ಜನರೊಂದಿಗೆ ನಾವು ಸಂಪರ್ಕವನ್ನು ಹೊಂದುತ್ತೀವಲ್ವಾ, ಜನರೊಂದಿಗೆ ಸಂಬಂಧವನ್ನು ತೋರಿಸುವಂಥ ಗ್ರಹವೇ ಚಂದ್ರ ಆಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ನೀವೇನು ಚೆಕ್ ಮಾಡ್ಕೋಬೇಕು, 10ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಹಾಗೂ ಚಂದ್ರ ಎಲ್ಲಿದ್ದಾನೆ. ಚಂದ್ರ ಶುಭ ಸ್ಥಾನದಲ್ಲಿರುವಂಥದ್ದು ಸಹ ನಮಗೆ ಸರ್ಕಾರಿ ಉದ್ಯೋಗಕ್ಕೆ ಬಹಳ ಮುಖ್ಯ ಆಗಿರುತ್ತೆ. ಕುಜ, ಶನಿ ಅಥವಾ ಕುಜ ಬಂದು ಭೂಮಿಕಾರಕ. ಹಾಗಾಗಿ ಶನಿ ಅಥವಾ ಕುಜ ಬಲಿಷ್ಠನಾಗಿರಬೇಕು. ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ, ಬೇಸಿಕ್ ಹಾಗೂ ಜನರಲ್ ಆಗಿ ಈ ರೀತಿ ಗ್ರಹಗಳ ಸ್ಥಾನ ಇದ್ದಾಗ ನಿಮಗೆ ಖಚಿತವಾಗಿ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು. ಇಲ್ಲಿ ಶನಿ ಅಥವಾ ಕುಜ ಬಲಿಷ್ಠನಾಗಿದ್ದಾಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವಂಥ ಯೋಗವನ್ನು ಕೊಡುತ್ತೆ. ಹಾಗಾಗಿ ನಿಮಗೆ ಇದರಿಂದಲೂ ಸಹ ಸರ್ಕಾರಿ ಉದ್ಯೋಗ ದೊರೀತಕ್ಕಂಥದ್ದು. ನಂತರ ಎಲ್ಲದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾದಂಥ ಗ್ರಹ ಅಂದರೆ ಸೂರ್ಯ ಬಂದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಸರ್ಕಾರವನ್ನು ಸೂಚಿಸ್ತಕ್ಕಂಥ ಗ್ರಹ ಆಗಿರುತ್ತೆ. ಹಾಗಾಗಿ ಸೂರ್ಯ ರಾಜಕೀಯ ಶಕ್ತಿಯನ್ನು ಕೊಡುವಂಥದ್ದು, ಹಾಗೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯ ಜೀವನದಲ್ಲಿ ಯಶಸ್ಸು ಹಾಗೂ ಒಳ್ಳೆಯ ಅಧಿಕಾರ ಇರ್ತಕ್ಕಂಥ ಉದ್ಯೋಗ, ಸರ್ಕಾರಿ ಉದ್ಯೋಗ ಬೇಕಂದರೆ ನಿಮಗೆ ಸೂರ್ಯನೂ ಕೂಡ ಉಚ್ಚನಿರಬೇಕು, ಬಲಿಷ್ಠನಿರಬೇಕು, ಶುಭ ಸ್ಥಾನದಲ್ಲಿರಬೇಕು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ಸೂರ್ಯ ಏನಾದರೂ ನಿಮಗೆ 10ನೇ ಮನೆಯಲ್ಲಿದ್ದಾಗ ಅಥವಾ ದಶಮಾಧಿಪತಿ ಇಲ್ಲಿ ಯಾರು ಶನಿ ಜೊತೆ ಸಂಪರ್ಕ ಕನೆಕ್ಷನ್ ಇರಬೇಕು. ಆಗಲೂ ಸಹ ನಿಮಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಯೋಗ ಇರುತ್ತೆ. ಮತ್ತು
ನಂತರ ಏನಪ್ಪ ನೋಡಬೇಕು ಅಂತಂದರೆ ಶನಿ ಮತ್ತು ಗುರು ಯಾವ ಸ್ಥಾನದಲ್ಲಿದ್ದಾರೆ ಅಂತೇಳಿ. ಯಾಕಪ್ಪ ಅಂತಂದರೆ ಶನಿ ಬಂದು ತುಂಬ ಸ್ಟ್ರಿಕ್ಟು, ಶಿಸ್ತಿನ ಜೀವನ ಅಂದರೆ ಅವ್ರಿಗೆ ತುಂಬ ಇಷ್ಟ. ಶನಿ ನೋಡಿ, ಜಾತಕದಲ್ಲಿ ಯಾರಾದರೂ ಶನಿ ಚೆನ್ನಾಗಿದ್ದರೆ ತುಂಬ ಶಿಸ್ತಿನಿಂದ ಜೀವನ ಮಾಡ್ತಾ ಇರ್ತಾರೆ. ಹಾಗೆ ತುಂಬ ನಿಯಮಗಳು ಜಾಸ್ತಿ, ಹೀಗೆ ಇರಬೇಕು ಹಾಗೆ ಇರಬೇಕು, ಅವ್ರಿಗೇನು ಸರಿಯಾಗಿ ಒಂದು ಚೌಕಟ್ಟಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇನ್ನು ಗುರು ಬಂದು ಜ್ಞಾನ, ನ್ಯಾಯ, ಧರ್ಮವನ್ನು ಸೂಚಿಸ್ತಕ್ಕಂಥ ಶುಭ ಗ್ರಹ. ಹಾಗಾಗಿ ಇವೆರಡೂ ಸಹ ಶನಿ ಮತ್ತು ಗುರು ಹಾಗೂ ಸೂರ್ಯ ಇವೆರಡು ಉತ್ತಮ ಸ್ಥಾನಗಳಲ್ಲಿದ್ದಾಗ ಸರ್ಕಾರಿ ಅಧಿಕಾರಿಯಾಗಿ ಬರುವ ಸಾಧ್ಯತೆ ನಿಮಗೆ, ಸರ್ಕಾರಿ ಉದ್ಯೋಗಗಳು ಹೆಚ್ಚಾಗಿ ದೊರಕತಕ್ಕಂಥದ್ದು ಕಾಣುತ್ತೆ ಜಾತಕದಲ್ಲಿ. ನಂತರ ಕೊನೆಯದಾಗಿ ದಶಾಭುಕ್ತಿ ಪ್ರಭಾವ ಕೂಡ ನಿಮಗೆ ಸರ್ಕಾರಿ ಉದ್ಯೋಗ ಬೇಕಾ, ದಶಾಭುಕ್ತಿಗಳು ಸಹ ತುಂಬ ಮುಖ್ಯವಾಗಿರ್ತವೆ. ಸರಿಯಾದ ದಶಾಭುಕ್ತಿ ಬಂದಾಗ ನಿಮಗೆ ಯಾವ ಸರ್ಕಾರಿ ಉದ್ಯೋಗ ಸಿಗುತ್ತೆ. ವಿಶೇಷವಾಗಿ ನೋಡಿ, ಸೂರ್ಯನ ದಶೆ ನಡಿಬೇಕಾದ್ರೆ ಅಥವಾ ಶನಿ ದಶೆ, ಗುರು ದಶೆ, ಚಂದ್ರ, ಮಂಗಳ ಇವರ ದಶಾಭುಕ್ತಿಗಳು ಬಂದಾಗ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ನೀವು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳು ಎಲ್ಲವನ್ನು ಸಹ ನೀವು ಅಟೆಂಡ್ ಮಾಡಿದ್ರೆ ಒಳ್ಳೆಯ ಶುಭ ಫಲಗಳನ್ನು ಕಾಣಬಹುದು. ನಂತರ ಇನ್ನು ಕೊನೆಯದಾಗಿ ಯೋಗಗಳು ಸಹ ಇರಬೇಕು. ಏನು ಯೋಗಗಳು ಅಂದರೆ ರಾಜಯೋಗ, ಧನಯೋಗ, ಶೂರಯೋಗ ಇದ್ದರೆ ನಿಮಗೆ ಸರ್ಕಾರಿ ಹುದ್ದೆಯಲ್ಲಿ ನಿಮಗೆ ಬಹಳ ಸುಲಭವಾಗಿ ದೊರೆಯತಕ್ಕಂಥದ್ದು. ಈ ಯೋಗಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಂತರ ಅಧಿಕಾರ ಯೋಗ ಅಂದರೆ 10ನೇ ರಾಷ್ಟ್ರಾಧಿಪತಿ, 10ನೇ ಭಾವಾಧಿಪತಿ ಬಲಿಷ್ಠನಾಗಿದ್ದು ಅದಕ್ಕೆ ಸೂರ್ಯನ ಯುತಿ ಅಥವಾ ಸೂರ್ಯನ ಬಲ ಕೂಡ ಇರಬೇಕು. ಹಾಗೆ ಒಬ್ಬ ಜಾತಕಕ್ಕೆ ಯಾವುದಾದ್ರೂ ಲಗ್ನ, ಯಾವುದಾದ್ರೂ 12 ಮನೆಯಲ್ಲಿ 12ಅಲ್ಲಿ ಯಾವುದೇ ಲಗ್ನ ಆಗಿರ್ಬೋದು, ಲಗ್ನ ಬಲವೂ ಸಹ ಇರಬೇಕು. ಅದನ್ನು ನಾವು ಅಧಿಕಾರ ಯೋಗ ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡಿ, ಲಗ್ನದಲ್ಲಿ ನಿಮಗೇನಾದರೂ ಬಲಿಷ್ಠ ಗುರು ಇರಬೇಕು. ಗುರು ಉಚ್ಚ ಇದ್ದು 10ನೇ ಭಾವದಲ್ಲಿ ಸೂರ್ಯ ಪ್ಲಸ್ 6ನೇ ಭಾವದಲ್ಲಿ ಶನಿ ಇದ್ದಾಗ ನೋಡಿ, ಎಕ್ಸಾಂಪಲ್ ಎಷ್ಟು ಚೆನ್ನಾಗಿದೆ. ಲಗ್ನದಲ್ಲಿ ಗುರು ಇದ್ದು 10ನೇ ಮನೆಯಲ್ಲಿ ಸೂರ್ಯ ಹಾಗೂ 6ನೇ ಮನೆಯಲ್ಲಿ ಶನಿ, ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗಲೂ ಕೂಡ ನಿಮಗೆ 100ಗೆ 100% ನಿಮಗೆ ಗೋರ್ಮೆಂಟ್ ಉದ್ಯೋಗ ದೊರಕತಕ್ಕಂಥದ್ದು. ನಂತರ 2ನೇ ಎಕ್ಸಾಂಪಲ್ ನೋಡೋದಾದರೆ 10ನೇ ಭಾವದ ರಾಷ್ಟ್ರಾಧಿಪತಿ, 10ನೇ ಭಾವಾಧಿಪತಿ ನಿಮಗೆ ಉಚ್ಚನಾಗಿರಬೇಕು. ಇನ್ನು 2ನೇ ಉದಾಹರಣೆ ನಾನಿಲ್ಲಿ ಈಗ ಮೀನ ಲಗ್ನ ಜಾತಕವನ್ನು ತಗೊಳ್ಳೋಣ. ಮೀನ ಲಗ್ನದಲ್ಲಿ ಯಾರೊಬ್ಬರು ಹುಟ್ಟಿದ್ದಾರೆ, ಅವ್ರಿಗೆ ಏನಾಗುತ್ತೆ, 10ನೇ ಮನೆ ಅಧಿಪತಿ ಯಾರು, ಗುರು ಬಂದು ಕರ್ಕದಲ್ಲಿ ಉಚ್ಚನಾಗ್ತಾನೆ. ಈ ರೀತಿ ಮೀನ ಲಗ್ನದವರಿಗೆ ಗುರು ಬಂದು 10ನೇ ರಾಷ್ಟ್ರಾಧಿಪತಿ ಉಚ್ಚನಾದಾಗ, ಬೇರೆ ಲಗ್ನಗಳಿಗೆ ಬೇರೆ ಒಂದು ರಾಶಿಯಲ್ಲಿದ್ದರೆ ಉಚ್ಚ ಆಗಿರುತ್ತೆ, ಅದು ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಯಾವ್ಯಾವ ಗ್ರಹಗಳು ಯಾವ ರಾಶಿಯಲ್ಲಿದ್ದರೆ ಉಚ್ಚನಾಗಿರ್ತಾನೆ ಅಂತೇಳಿ. ಇಲ್ಲಿ ಮೀನ ಲಗ್ನ ಅಂತ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅವರು ಏನಾದರೂ 10ನೇ ಅಧಿಪತಿ ಉಚ್ಚನಾಗಿದ್ದರೆ ಅಥವಾ ಎಲ್ಲಾದರೂ ಸರಿ ಸ್ವಂತ ಮನೆಯಲ್ಲಿದ್ದರೆ, ಸ್ವಂತ ಮನೆ ಮೀನ ಲಗ್ನದವ್ರಿಗೆ ಯಾವುದು 10ನೇ ರಾಶಿಯಾಧಿಪತಿ ಸ್ವಂತ ಮನೆ ಬಂದು ಧನಸ್ಸು, ಇಲ್ಲಾಂದರೆ ಮೀನ, ಇಲ್ಲಿ ಸ್ಥಿತನಾಗಿರಬೇಕು, ಇಲ್ಲಾಂದರೆ ಉಚ್ಚನಾಗಿರಬೇಕು. ಆವಾಗಲೂ ಸಹ ನಿಮಗೆ ಗೌರ್ಮೆಂಟ್ ಉದ್ಯೋಗ, ಸರ್ಕಾರಿ ಉದ್ಯೋಗ ದೊರಕತಕ್ಕಂಥದ್ದು. ಇನ್ನಷ್ಟು ಹಲವು ಯೋಗಗಳಿದ್ದರೆ, ಯಾವೆಲ್ಲ ಯೋಗಗಳಿದ್ದರೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ತಿಳಿಯೋಣ. ಆಲ್ರೆಡಿ ಹೇಳಿದ್ದೀನಿ, ಅಧಿಕಾರ ಯೋಗ ಇರಬೇಕು. ಅಂದರೆ ದಶಮಾಧಿಪತಿ ಪ್ಲಸ್ ಸೂರ್ಯ ಹಾಗೂ ಶನಿ 3 ಗ್ರಹಗಳ ಯುತಿ ಇದ್ದಾಗಲೂ ಸಹ ನಿಮಗೆ ಸರ್ಕಾರಿ ಉದ್ಯೋಗ ದೊರೆಯತಕ್ಕಂಥದ್ದು. ಹಾಗೆ ರಾಜಯೋಗ ಅಂದ್ರೇನು, ಲಗ್ನಾಧಿಪತಿ ಮತ್ತು ದಶಮಾಧಿಪತಿ ಪರಸ್ಪರ ಸಂಬಂಧ ಇರಬೇಕು. ನಂತರ ಧರ್ಮ ಕರ್ಮಾಧಿಪತಿ ಯೋಗ ಅಂದರೆ 9ನೇ ಅಧಿಪತಿ ಹಾಗೂ 10ನೇ ಅಧಿಪತಿಗಳ ಸಂಪರ್ಕ, ಕನೆಕ್ಷನ್ ಇದ್ದರೆ ಆಗಲೂ ಸಹ ನಿಮಗೆ ಸರ್ಕಾರಿ ಉದ್ಯೋಗ ದೊರೆಯತಕ್ಕಂಥದ್ದು. ನಂತರ ಶೂರಯೋಗ ಹಾಗೂ ವಿದ್ಯಾಯೋಗ. ಶೂರಯೋಗ ಅಂದ್ರೇನು,
ಕುಜ ನಿಮಗೇನಾದರೂ ಉಚ್ಚನಾಗಿದ್ದಾಗ, ನಿಮ್ಮ ಜಾತಕದಲ್ಲಿ ಉಚ್ಚನಾಗಿದ್ದು, ಹಾಗೆ ಶನಿ ಕೂಡ ಸಪೋರ್ಟ್ ಇದ್ದರೆ, ಶನಿ ಮತ್ತು ಕುಜನ ಕನೆಕ್ಷನ್ ಇದ್ದಾಗಲೂ ಸಹ ನಿಮಗೆ ಶನಿ ಮತ್ತು ಕುಜ ಜಾತಕದಲ್ಲಿ ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೆ ಅವ್ರಿಗೆ ಪೊಲೀಸ್ ಉದ್ಯೋಗಗಳು ಸಿಗ್ತಕ್ಕಂಥದ್ದು, ಹಾಗೆ ಮಿಲಿಟರಿ, ರಕ್ಷಣಾ ಇಲಾಖೆ, ಈ ರೀತಿಯಾಗಿ ಸರ್ಕಾರಿ ಉದ್ಯೋಗಗಳು ನಿಮಗೆ ದೊರೀತಕ್ಕಂಥದ್ದು. ಕೊನೆಯದಾಗಿ ವಿದ್ಯಾಯೋಗ ಇರಬೇಕು. ವಿದ್ಯೆ ಚೆನ್ನಾಗಿದ್ದರೆ ಅಲ್ವಾ ಸರ್ಕಾರಿ ಉದ್ಯೋಗ, ಒಳ್ಳೆ ಅಧಿಕಾರಿ ಇಲಾಖೆಗಳಲ್ಲಿ ಕೆಲಸ ಸಿಗುವಂಥದ್ದು. ಹಾಗಾಗಿ ಗುರು ಮತ್ತು ಜಾತಕದಲ್ಲಿ ಗುರು ಹಾಗೂ ಬುಧನ ಬಲವೂ ಸಹ ಇರಬೇಕು. ಈ ರೀತಿ ವಿದ್ಯಾಯೋಗ ಇರೋದ್ರಿಂದನೂ ಕೂಡ ನಿಮಗೆ ಶಿಕ್ಷಣ ಇಲಾಖೆ ಅಥವಾ ಸರ್ಕಾರಿ ಅಧ್ಯಾಪಕರಾಗಿ ನಿಮಗೆ ವೃತ್ತಿ ದೊರೀತಕ್ಕಂಥದ್ದು. ಇಷ್ಟೆಲ್ಲ ಯೋಗಗಳು ಸಹ ನೀವು ಜಾತಕದಲ್ಲಿ ಇರಬೇಕಾಗುತ್ತೆ. ನಂತರ ಸರಳವಾಗಿ ಹೇಳೋದಾದರೆ, ಒಟ್ಟಾರೆ ಹೇಳೋದಾದರೆ ನೋಡಿ, ಜಾತಕದಲ್ಲಿ ಯಾರ ಜಾತಕದಲ್ಲಿ ಸೂರ್ಯ, ಶನಿ, ಗುರು ಬಲಿಷ್ಠನಾಗಿದ್ದು ಶುಭ ಸ್ಥಿತಿಯಲ್ಲಿರಬೇಕು, ಅಥವಾ 10ನೇ ಮನೆ ಬಲಿಷ್ಠನಾಗಿರಬೇಕು, ಹಾಗೆ 6ನೇ ಮನೆ ಸ್ಪರ್ಧೆಗೆ ಬಲ ಕೊಡುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಯೋಗಗಳಿದ್ದರೆ, ಇಷ್ಟರಲ್ಲಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಎಷ್ಟು ಯೋಗಗಳಿದೆ ಅಂತೇಳಿ. ಅಷ್ಟೆಲ್ಲ ಯೋಗಗಳಿದ್ದಾಗ ನಿಮಗೆ ಖಂಡಿತವಾಗಿಯೂ ಸರ್ಕಾರಿ ಉದ್ಯೋಗ ದೊರಕತಕ್ಕಂಥದ್ದು. ಹಾಗಾಗಿ ನಿಮ್ಮ ಜಾತಕವನ್ನು ನೀವೇ ನೋಡ್ಕೊಳ್ಳಿ, ಯಾವೆಲ್ಲ ಯೋಗ ನಿಮ್ಮ ಜಾತಕದಲ್ಲಿದೆ, ಹಾಗೆ ಸೂರ್ಯ ಎಲ್ಲಿದ್ದಾನೆ, 10ನೇ ಭಾವಾಧಿಪತಿ ಏನಾಗಿದೆ ಅಂಥೇಳಿ ನೋಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಜಾತಕದಲ್ಲಿ ಲವ್ ಮ್ಯಾರೇಜ್ ಆಗ್ಬೋದಾ ಅಥವಾ ಅರೇಂಜ್ ಮ್ಯಾರೇಜ್, ಯಾವ ರೀತಿ ಯೋಗ ಇದೆ, ಲವ್ ಮ್ಯಾರೇಜ್ ಯೋಗ ಇದೆಯಾ ಅಥವಾ ಅರೇಂಜ್ ಮ್ಯಾರೇಜ್ ಯೋಗ ಇದೆಯಾ, ಯಾವ ರೀತಿ ಜಾತಕದಲ್ಲಿ ನೋಡೋದು ತಿಳಿಯೋದು ಅಂತ ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ